ಸೀಡು, ಫೌಂಡೇಶನ್ನು, ಅದಾದಮೇಲೆ ಪಿಲ್ಲರು ಕಂಪ್ಲೀಟಾಗಿ ತಮ್ಮ ರೋಲ್ ಇದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ನನ್ನ ವಿಷನ್ನು ಟು ರೀಚ್ ದ ಟಾಪ್ ಆಫ್ ದಿಸ್ ಯೂನಿವರ್ಸಿಟಿ, ಡಾಕ್ಟರ್ಸ್ನಾಗಲಿ, ಅಲೈಡ್ ಸೈನ್ಸಸ್, ನರ್ಸಿಂಗ್, ಫಾರ್ಮಸಿ, ಹೆಲ್ತ್ ಕೇರ್ ಪ್ರೊಫೆಷನಲ್ಸ್ ಆಗಿ ಆಚೆ ಬರಲಿಕ್ಕೆ ಶ್ರಮಿಸ್ತಾ ಇದ್ದೀವಿ. ಇವತ್ತಿಗೂ ಹೇಳ್ತೀನಿ, ರಾಜೀವ್ ಗಾಂಧಿ ಯೂನಿವರ್ಸಿಟಿ ವಾಸ್ ದ ಫಸ್ಟ್ ಯೂನಿವರ್ಸಿಟಿ ಟು ಅಡಾಪ್ಟ್ ಆಲ್ ದಿಸ್ ಟೆಕ್ನಾಲಜೀಸ್. ನಮಸ್ತೆ ಆಯುಷ್, GWC ಲೀಡರ್ ಸ್ಟಾಕ್ಗೆ ತಮಗೆಲ್ರಿಗೂ ಸ್ವಾಗತ. ಯಾವುದೇ ಸರ್ಕಾರ ಸಕ್ಸಸ್ ಆಗಬೇಕು ಅಂದರೆ ಅದಕ್ಕೆ ಮೂಲ ಕಾರಣ ಆ ಸರ್ಕಾರದ ವೇರಿಯಸ್ ಡಿಪಾರ್ಟ್ಮೆಂಟ್ಸ್, ಆರ್ಗನೈಸೇಷನ್, ಯೂನಿವರ್ಸಿಟಿಯ ಹೆಡ್ ಅವ್ರದ್ದು, ಚೀಫ್ ಅವ್ರು ತಗೊಳ್ಳುವಂಥ ಡಿಸಿಷನ್ಸು, ಪಾಲಿಸಿಗಳು ಅದ್ರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಸಕ್ಸಸ್ಫುಲ್ ಗೌರ್ಮೆಂಟ್ ಇದೆಯೋ ಇಲ್ವೋ ಅಂತ. ನಮ್ಮ ಹೆಮ್ಮೆಯ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಿನ ವೈಸ್ ಚಾನ್ಸಲರ್ ಆದಂತಹ ಡಾಕ್ಟರ್ PC ಭಗವಾನ್ ಇವತ್ತು ನಮ್ಮ ಈ ರಾಜೀವ್ ಗಾಂಧಿ ಯೂನಿವರ್ಸಿಟಿನ ನೆಕ್ಸ್ಟ್ ಲೆವೆಲ್ ತೊಗೊಂಡೋಗ್ತಾ ಇದ್ದಾರೆ. ಇವತ್ತು ಅವ್ರ ಜೊತೆ ನಮ್ಮ ಲೀಡರ್ ಸ್ಟಾಕ್. ಡಾಕ್ಟ್ರೇ ನಮಸ್ತೆ, ಸ್ವಾಗತ. ನಮಸ್ತೆ ಡಾಕ್ಟ್ರೇ, ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿ ಸೈನ್ಸು ನಾನು ಸುಮಾರು ವರ್ಷದಿಂದ ಹೊರಡನಾಟ ಇದೆ, ಬರ್ತಾ ಇರ್ತೀನಿ, ಹೋಗ್ತಾ ಇರ್ತೀನಿ. ಬಟ್ ನನಗೆ ಇನ್ಫಾರ್ಮೇಷನ್ ಪ್ರಕಾರ ಸೀಡು, ಫೌಂಡೇಶನ್ನು, ಅದಾದಮೇಲೆ ಪಿಲ್ಲರು ಕಂಪ್ಲೀಟಾಗಿ ತಮ್ಮ ರೋಲ್ ಇದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ತಾವು ತಮ್ಮ ಜರ್ನಿನ ಹೇಳ್ಬೇಕು ಸರ್. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಭಗವಾನ್, ವೈಸ್ ಚಾನ್ಸಲರ್, ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಸ್, ಕರ್ನಾಟಕ. ಹರೀಶ್ ಅವರೇ ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ನನಗೆ ಭಾಗವಹಿಸಲಿಕ್ಕೆ ಬಹಳ ಸಂತೋಷ ಆಗುತ್ತೆ. ಯಾಕಂದರೆ ನಮ್ಮ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಜರ್ನಿ ಮತ್ತು ನಮ್ಮ ವಿದ್ಯಾರ್ಥಿಗಳು, ಶಿಕ್ಷಕರು ಹೇಗಿದ್ದಾರೆ, ನಮ್ಮ ಯೂನಿವರ್ಸಿಟಿ ಕೆಳಗಡೆ ಹೇಗೆ ಪ್ರೋಗ್ರೆಸ್ ಆಗ್ತಿದ್ದೀವಿ ಅಂತ ಹೇಳಲಿಕ್ಕೆ ಖುಷಿಯಾಗತ್ತೆ. ರಾಜೀವ್ ಗಾಂಧಿ ಯೂನಿವರ್ಸಿಟಿ ಪ್ರಾರಂಭವಾಗಿ ಸುಮಾರು 30 ವರ್ಷಗಳು ಕಳೆದಿದೆ. ಈಗ 31ನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ. ರಾಜೀವ್ ಗಾಂಧಿ ಯೂನಿವರ್ಸಿಟಿ ಪ್ರಾರಂಭ ಆಗಿದ್ದೇನೆ ನಮ್ಮ ರಾಜ್ಯದ ಹಾಗೂ ಈ ದೇಶದ ಮತ್ತು ವಿವಿಧ ರಾಷ್ಟ್ರಗಳ ವಿದ್ಯಾರ್ಥಿಗಳು ಇಲ್ಲಿ ಬಂದು ಅತ್ಯಂತ ಉತ್ತಮವಾದ ಶಿಕ್ಷಣವನ್ನು ಪಡಿಬೇಕು ಅಂತ, ಹೆಲ್ತ್ ಕೇರ್ ಎಜುಕೇಷನ್ ಪಡಿಬೇಕು ಅನ್ನೋ ಉದ್ದೇಶದಿಂದ. ಹಾಗಾಗಿ ಹಲವಾರು ಯೂನಿವರ್ಸಿಟಿ ಕೆಳಗಡೆ ಹಂಚಿ ಹೋಗಿದ್ದ ಕಾಲೇಜ್ಗಳನ್ನು, ಹೆಲ್ತ್ ಕೇರ್ ಕಾಲೇಜ್ಗಳನ್ನೆಲ್ಲ ಒಟ್ಟಿಗೆ ತಂದು ಅದಕ್ಕೂ ಸ್ವಲ್ಪ ಹೋರಾಟ ಆಯಿತು. ಪ್ರಾರಂಭದಲ್ಲಿ ತರಬೇಕು ನಾವು ಅಂತ ಹೇಳಿ ಸ್ವಲ್ಪ ರೆಸಿಸ್ಟೆನ್ಸ್ ಇತ್ತು. ಆದರೆ ಇಂಪಾರ್ಟೆನ್ಸ್ ಗೊತ್ತಾದ ಮೇಲೆ ನಾವು ಅದೆಲ್ಲ ಹೋರಾಟದಲ್ಲಿ ನಾವು ಭಾಗವಹಿಸಿದ್ವಿ. 30 ವರ್ಷಗಳ ಹಿಂದೆ ನಾವು ಹೆಲ್ತ್ ಯೂನಿವರ್ಸಿಟಿ ಶುರು ಮಾಡಬೇಕು ಅಂತ ಹೇಳಿ ಪ್ರಾರಂಭದಲ್ಲಿ ಎಲ್ಲ ಸರ್ಕಾರಗಳಿಗೆ ಒತ್ತಡ ಹೇರಿ ಶುರು ಮಾಡಿ ಈ ಸಂಸ್ಥೆ ಇವತ್ತು ಅತ್ಯಂತ ಯಶಸ್ವಿಯಾಗಿ ವಿದ್ಯಾರ್ಥಿಗಳನ್ನು ಈ ಎಜುಕೇಷನಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಮತ್ತು ನಾವು ವಿದ್ಯಾರ್ಥಿಗಳ ಉತ್ತಮ ಡಾಕ್ಟರ್ಸ್ನಾಗಲಿ, ಡೆಂಟಿಸ್ಟ್ನಾಗಲಿ, ಆಯುಷ್ ಡಾಕ್ಟರ್ಸ್ನಾಗಲಿ, ಅಲೈಡ್ ಸೈನ್ಸಸ್, ನರ್ಸಿಂಗ್, ಫಾರ್ಮಸಿ, ಎಲ್ಲ ಹೆಲ್ತ್ ಎಜುಕೇಷನ್ ರಿಲೇಟೆಡ್ ವಿದ್ಯಾರ್ಥಿಗಳನ್ನು ಇಲ್ಲಿ ಉತ್ತಮ ಶಿಕ್ಷಣ ನೀಡಿ ಉತ್ತಮ ಡಾಕ್ಟರ್ಸ್ ಆಗಿ, ಉತ್ತಮ ಹೆಲ್ತ್ ಎಜುಕೇಟರ್, ಅಲೈಡ್ ಸೈನ್ಸಸ್, ನರ್ಸಿಂಗ್ ಸ್ಟೂಡೆಂಟ್ಸ್ಗಳು, ಹೆಲ್ತ್ ಕೇರ್ ಪ್ರೊಫೆಷನಲ್ಸ್ ಆಗಿ ಆಚೆ ಬರಲಿಕ್ಕೆ ಶ್ರಮಿಸ್ತಾ ಇದ್ದೀವಿ. ಇದು ಟ್ರಾನ್ಸ್ಫಾರ್ಮೇಷನ್ ಹೇಗಾಗ್ತದೆ ಅಂದರೆ, ತಮಗೆ ಗೊತ್ತಿದ್ದಂಗೆ ಸಣ್ಣದಾಗಿ ಪ್ರಾರಂಭವಾಗಿ ಇವತ್ತು ವಿಶ್ವದ ಅತ್ಯಂತ ದೊಡ್ಡ ಸಂಸ್ಥೆಯಾಗಿ ಬೆಳೆದು ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್ ಫಾಲೋ ಮಾಡಲಿಕ್ಕೆ ಮಾಡ್ತಾ ಇದ್ದೀವಿ. ಆ ಟ್ರಾನ್ಸ್ಫಾರ್ಮೇಷನ್ನು ಈಗ ನಾವು ಕಳೆದ ಸುಮಾರು ವರ್ಷಗಳಿಂದ ನೋಡ್ತಾ ಇದ್ದೀವಿ. ಇದರಲ್ಲಿ ನನಗೆ ವೈಸ್ ಚಾನ್ಸಲರ್ ಆಗಿ ಅವಕಾಶ ಸಿಕ್ಕಿದ್ದು ಹಾಗೂ ಈ ಪ್ರೆಸೆಂಟ್ ಡೇ ಚಾಲೆಂಜಸ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಆ ಚಾಲೆಂಜಸ್ನ ಟು ಮೀಟ್ ದೋಸ್ ಚಾಲೆಂಜಸ್ ಈಸ್ ಎ ವೆರಿ ಬಿಗ್ ಥಿಂಗ್. ಐ ಆಮ್ ರಿಯಲಿ ಎಂಜಾಯಿಂಗ್ ದಿಸ್ ಪೋಸ್ಟ್. ಡಾಕ್ಟ್ರೇ, ತುಂಬ ಬ್ರೀಫಾಗಿ ಸ್ವೀಟಾಗಿ ಹೇಳ್ಬಿಟ್ರೆ, ಬಟ್ ಜರ್ನಿ ಅಷ್ಟು ಸ್ವೀಟಾಗಿರಲ್ಲ. ನಮ್ಮ ವೀಕ್ಷಕರಿಗೆ ನೀವು ಈ 31 ವರ್ಷ ಕಂಪ್ಲೀಟಾಗಿ ಫೌಂಡೇಶನ್ ಇಲ್ಲಿವರೆಗೂ ಇದ್ದೀರ, ನೀವು ಏನೇನು ಚಾಲೆಂಜಸ್ ಬಂತು, ಸೆಟ್ ಬ್ಯಾಕ್ಸು, ಇಮ್ಯುಲೇಷನ್ನು, ಸಪೋರ್ಟ್ ಸಿಸ್ಟಮ್ ಸಿಕ್ಕಿರಲ್ಲ. ಇವತ್ತು ಬಿಟ್ಟರೆ ರಾಜೀವ್ ಯೂನಿವರ್ಸಿಟಿ ಲಾರ್ಜೆಸ್ಟ್ ಯೂನಿವರ್ಸಿಟಿ ಆಗಿದೆ, ಎಲ್ಲರೂ ಬರ್ತಾರೆ. ಬಟ್ ಅವತ್ತಿನ ದಿನ ಯಾರೂ ಇದ್ದಿಲ್ಲ. ಸ್ವಲ್ಪ ನಿಮ್ಮ ಕಷ್ಟ ದಿನಗಳು ಇಲ್ಲಿ. ರಾಜೀವ್ ಗಾಂಧಿ ಯೂನಿವರ್ಸಿಟಿ ಮತ್ತು ನಂದು ಜರ್ನಿ 30 ವರ್ಷಗಳದ್ದು. ರಾಜೀವ್ ಗಾಂಧಿ ಯೂನಿವರ್ಸಿಟಿ ಪ್ರಾರಂಭ ಮಾಡಬೇಕಾದ್ರೂ ಹೋರಾಟ ಮಾಡೋದು, ನಾ ಹೇಳಿದೆ. ಅದಾದಮೇಲೆ ರಾಜೀವ್ ಗಾಂಧಿ ಯೂನಿವರ್ಸಿಟಿನಲ್ಲಿ
ಫಂಡ್ಸ್ ಇರಲಿಲ್ಲ, ಪ್ರಾರಂಭ ಫಂಡ್ಸು. ಅದಕ್ಕೂ ಕೂಡ ಸರ್ಕಾರದಲ್ಲಿ ನಾವು ಅನೇಕ ರೆಪ್ರೆಸೆಂಟೇಷನ್ಗಳನ್ನು ಕೊಟ್ಟು, ಆವಾಗ ನಾನು ಯಂಗ್ ಡಾಕ್ಟರ್, ಐ ವಾಸ್ ಜಸ್ಟ್ ಎ ಲೆಕ್ಚರರ್ ಆ್ಯಂಡ್ ಅಸಿಸ್ಟೆಂಟ್ ಪ್ರೊಫೆಸರ್. ಆಗ ನಮ್ಮ ಪ್ರಾರಂಭದಲ್ಲಿ ಇದ್ದಂಥ ಕುಲಪತಿಗಳೇನಿದ್ರು ಅವ್ರ ಜೊತೆಗೆ ಎಲ್ಲ ಅಸೋಸಿಯೇಟ್ ಎಲ್ಲ ಕುಲಪತಿಗಳ ಜೊತೆಗೂ ಕೆಲಸ ಮಾಡಿದ್ದೀನಿ ನಾನು ಯೂನಿವರ್ಸಿಟಿನಲ್ಲಿ. ಆ ಪ್ರತಿ ಕುಲಪತಿಗಳು ಮತ್ತು ರಿಜಿಸ್ಟ್ರಾರ್ ಅವ್ರ ಜೊತೆಗೆ ಹೋಗಿ ಸರ್ಕಾರದಲ್ಲಿ ರೆಪ್ರೆಸೆಂಟೇಷನ್ ಕೊಡ್ತಾ ಇದ್ವಿ, ನಮಗೆ ಫಂಡ್ಸ್ ಬೇಕು ಅಂತ ಹೇಳಿ. ಆಮೇಲೆ ಫಂಡ್ಸ್ ಮೊಬಿಲೈಸ್ ಮಾಡಲಿಕ್ಕೆ ಕೆಲವು ಲಕ್ಷ ಫಂಡ್ಸ್ ಸಿಕ್ತು, ಅದರಲ್ಲೇ ಪ್ರಾರಂಭ ಮಾಡಿದ್ವಿ. ಇದು ನಾವಿರ್ತಕ್ಕಂಥದ್ದು ಒಂದು ಜಯನಗರ ಜನರಲ್ ಹಾಸ್ಪಿಟಲ್ದು. ಆವಾಗಲೂ ನಮ್ಮದೇ ಒಂದು ಬಿಲ್ಡಿಂಗ್ ಮಾಡ್ಕೊಳ್ಬೇಕು ಅಂತ ಕೂಡ ಹೋರಾಟ ಮಾಡಿದ್ವಿ, ಆಯಿತಾ. ಆದರೆ ಸರ್ಕಾರ ನಮಗೆ ಇದನ್ನು ಇಲ್ಲ, ನೀವು ಈ ಸದ್ಯದಲ್ಲಿ ಇರಿ, ನಿಮ್ಮ ಸಂಸ್ಥೆ ಪ್ರಾರಂಭ, ನಿಮ್ಮದೇ ಕಟ್ಟಡ ಪ್ರಾರಂಭ ಆಗೋ ತನಕ ಅಂತ ಹೇಳ್ತು. ಆಮೇಲೆ ಫಸ್ಟ್ ಸೆನೆಟ್ ಎಲೆಕ್ಷನ್ಸ್ ಮತ್ತು ಸಿಂಡಿಕೇಟ್ ಎಲೆಕ್ಷನ್ಸ್ ಮಾಡಬೇಕು. 1990ನಲ್ಲಿ ನಾವು ಕಂಟೆಸ್ಟ್ ಮಾಡಿ ಈ ಎಲೆಕ್ಷನ್ಗೆ ಒಂದು ಯಶಸ್ವಿಯಾಗಿ ನಡೆಸ್ಕೊಂಡು ಯೂನಿವರ್ಸಿಟಿ ನಡೆಸಿ. ಆವಾಗ ನಮಗೆ ಎಷ್ಟು ಇಂಪಾರ್ಟೆಂಟ್ ಅಂದರೆ, ವಿದ್ಯಾರ್ಥಿಗಳಿಗೆ ಎಲ್ಲೇ ಒಂದು ವಾಯ್ಸ್ ಬೇಕಂತ ಹೇಳಿದ್ರೆ ಅಲ್ಲಿ ಒಂದು ಚುನಾವಣೆ ಇರಬೇಕು, ಒಂದು ರೆಪ್ರೆಸೆಂಟೇಷನ್ ಇರಬೇಕು ಅನ್ನೋ ಉದ್ದೇಶ. ಆ ಚುನಾವಣೆಯಲ್ಲೂ ಕೂಡ ನಾವು ಎಲ್ಲ ವಿದ್ಯಾರ್ಥಿಗಳನ್ನು ಮತ್ತು ಶಿಕ್ಷಕರನ್ನು ಇಲ್ಲಿ ರೆಪ್ರೆಸೆಂಟ್ ಮಾಡಿ ನಾನು ಪ್ರಥಮ ಬಾರಿಗೆ ಆಯ್ಕೆ ಆದೆ. ಹೈಯೆಸ್ಟ್ ನಂಬರ್ ಆಫ್ ವೋಟ್ಸಿಂದ ಆಯ್ಕೆ ಆದೆ. ಅದಾದಮೇಲೆ ನಮಗೆ ಚಾಲೆಂಜಸ್ ಏನಿತ್ತು, ಪ್ರತಿ ಡಿಪಾರ್ಟ್ಮೆಂಟ್ಸ್ನ ಡೆವಲಪ್ ಮಾಡಬೇಕು. ಸೊ ಇಟ್ ಕುಡ್ ಬಿ ಅಫಿಲಿಯೇಷನ್ ಸೆಕ್ಷನ್, ಅಡ್ಮಿಷನ್ ಸೆಕ್ಷನ್, ಎಕ್ಸಾಮಿನೇಷನ್ ಸೆಕ್ಷನ್, ರಿಸರ್ಚ್ ಸೆಕ್ಷನ್ ಇರ್ಬೋದು, ಸ್ಟೂಡೆಂಟ್ಸ್ ವೆಲ್ಫೇರ್, ಈ ಥರ ಅನೇಕ ನಮ್ಮದು ವಿಂಗ್ಸ್ಗಳೇನಿದೆ, ಪ್ರಸಾರ ರಂಗ, ಎಡಿಟೋರಿಯಲ್ ಸೆಕ್ಷನ್, ಜರ್ನಲ್ಸ್ದು, ಅದೆಲ್ಲ ಒಂದೊಂದೇ ಹಂತದಲ್ಲಿ ಡೆವಲಪ್ ಆಗ್ತಾ ಹೋಗಬೇಕು. ನಿಮಗೆ ಗೊತ್ತಿದೆ, ಹೆಲ್ತ್ ಎಜುಕೇಷನಲ್ಲಿ ಡಾಕ್ಟರ್ಸ್ ಆಗಲಿ, ಡೆಂಟಿಸ್ಟ್ ಆಗಲಿ, ಎಲ್ಲರೂ ಅವರವರ ಓನ್ ಪ್ರೊಫೆಷನಲ್ಲಿ ಬ್ಯುಸಿ ಇರ್ತಾರೆ. ಇಟ್ಸ್ ಎ ಸರ್ವಿಸ್ ಓರಿಯೆಂಟೆಡ್ ಸೆಕ್ಷನ್. ಇದರಲ್ಲಿ ಶೈಕ್ಷಣಿಕವಾಗಿ ಮತ್ತು ಅಡ್ಮಿನಿಸ್ಟ್ರೇಷನಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಇಟ್ಸ್ ನಾಟ್ ಅನ್ ಈಸಿ ಥಿಂಗ್. ಯು ಹ್ಯಾವ್ ಟು ಮೋಟಿವೇಟ್. ಆಮೇಲೆ ಪ್ರಾರಂಭ ದಿನಗಳಲ್ಲಿ ತುಂಬ ಚಾಲೆಂಜಸ್ ಇತ್ತು, ವಿದ್ಯಾರ್ಥಿಗಳ ನೂರಾರು ಸಮಸ್ಯೆಗಳು. ಆಮೇಲೆ ನಾವು ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್ಗೆ ನಮ್ಮ ಯೂನಿವರ್ಸಿಟಿನ ಅಲೈನ್ ಮಾಡಬೇಕಿತ್ತು. ಟೀಚರ್ಸ್ದು ಅಷ್ಟೇ ಬೇಕಾದಷ್ಟು ಸಮಸ್ಯೆಗಳು ಬರುತ್ತೆ ಪ್ರಾರಂಭದಲ್ಲಿ. ಎಕ್ಸಾಮಿನೇಷನ್ ಹೇಗೆ ಕಂಡಕ್ಟ್ ಮಾಡಬೇಕು, ಎಕ್ಸಾಮಿನೇಷನ್ ಸಿಸ್ಟಮ್ ಹೇಗೆ ನಡೀಬೇಕು, ಅದನ್ನು ಫಿಸಿಕಲಾಗಿ ಕಂಡಕ್ಟ್ ಮಾಡಬೇಕಾದ್ರೆ ತುಂಬ ಸಮಸ್ಯೆಗಳಿರುತ್ತೆ. ಅದೆಲ್ಲ ಸಮಸ್ಯೆಗಳನ್ನ ಒಂದೊಂದೇ ಹಂತದಲ್ಲಿ ನಿವಾರಣೆ ಮಾಡ್ತಾ ಬರಬೇಕು. ಆಮೇಲೆ ಕಾಲೇಜಸ್ಸು, ತುಂಬ ಕಾಲೇಜ್ಗಳು ಅಪ್ಲಿಕೇಶನ್ಸ್ ಬಂತು, ಯಾಕಂದರೆ ಗ್ಲೋಬಲ್ ಡಿಮ್ಯಾಂಡ್ ಶುರುವಾಯಿತು. ನಿಮಗೆ ಗೊತ್ತಿದೆ, ಭಾರತ ಬಿಕೇಮ್ ಹೆಲ್ತ್ ಹಬ್ ಫಾರ್ ಎಜುಕೇಷನ್. ಅದರಲ್ಲೂ ಕರ್ನಾಟಕ, ಅದರಲ್ಲೂ ಬ್ಯಾಂಗ್ಳೂರ್, ನಾಟ್ ಓನ್ಲಿ ಸಿಲಿಕಾನ್ ಸಿಟಿ ಬಟ್ ಎಜುಕೇಷನ್ ಹಬ್ ಆಯಿತು. ಅದರಲ್ಲಿ ಹೆಲ್ತ್ ಎಜುಕೇಷನಲ್ಲಂತೂ ಇದರಲ್ಲಿ ಮುಂಚೂಣಿನಲ್ಲಿ ಬರ್ತಾ ಹೋಯಿತು. 2000 ಪ್ರಾರಂಭದಿಂದ ಹಂತ ಹಂತವಾಗಿ ಬರ್ತಾ ಹೋಯಿತು. ಸೊ ಸಂಸ್ಥೆಗಳೆಲ್ಲರೂ ಮುಂದೆ ಬಂದರು, ನಾವು ಪ್ರಾರಂಭ ಮಾಡ್ತೀವಿ ಅಂತ ಹೇಳಿ. ಆ ಸಂಸ್ಥೆಗಳಿಗೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಆಗಲಿ, ಬೋಧಕೇತರ ಸಿಬ್ಬಂದಿಗಳನ್ನು ನೇಮಕಾತಿಗಳಲ್ಲಾಗಲಿ, ಅದೆಲ್ಲದರಲ್ಲೂ ನಾವು ಗೈಡ್ ಮಾಡಬೇಕಾಯಿತು ಯೂನಿವರ್ಸಿಟಿಯಿಂದ. ಆಮೇಲೆ ಇನ್ಸ್ಪೆಕ್ಷನ್ಸು ಬಂದಾಗ ಅವರಿಗೆ ಇನ್ಫ್ರಾಸ್ಟ್ರಕ್ಚರ್ ಸ್ಟ್ಯಾಂಡರ್ಡ್ಸ್ ಹೇಗೆ ಮೇಂಟೈನ್ ಮಾಡಬೇಕು ಅದನ್ನೆಲ್ಲ ಬಂತು. ಆಮೇಲೆ ವಿದ್ಯಾರ್ಥಿಗಳಿಗೆ ಅಫ್ಕೋರ್ಸ್ ಒಂದು ಪ್ಲ್ಯಾಟ್ಫಾರ್ಮ್ ಬೇಕಿತ್ತು. ಅವ್ರನ್ನ ಹೇಗೆ ಆಯ್ಕೆ ಮಾಡಲಿಕ್ಕೆ ಪೋಸ್ಟ್ ಗ್ರ್ಯಾಜುಯೇಷನ್ಗೆ, ಅಂಡರ್ ಗ್ರ್ಯಾಜುಯೇಷನ್ಗೆ ಮತ್ತು ವೇರಿಯಸ್ ಕೋರ್ಸಸ್ಗೆ, ಅದರದ್ದು ಚಾಲೆಂಜು. ನಾವು ಯೂನಿವರ್ಸಿಟಿನೇ ಪ್ರಾರಂಭದಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ನೆಲ್ಲ ಕಂಡಕ್ಟ್ ಮಾಡಿದ್ವಿ. ಬಟ್ ವೆನ್ ದ ನಂಬರ್ ಆಫ್ ಸೀಟ್ಸ್ ಗಾಟ್ ಇನ್ಕ್ರೀಸ್ಡ್, ಅದಕ್ಕೊಂದು ಸ್ಟೇಟ್ ಪ್ಲ್ಯಾಟ್ಫಾರ್ಮು, ನ್ಯಾಷನಲ್ ಪ್ಲ್ಯಾಟ್ಫಾರ್ಮ್ಗಳೆಲ್ಲ ಕ್ರಿಯೇಟ್ ಆಯಿತು. ಸೊ ಅದು ಆಮೇಲೆ ಮುಖ್ಯವಾಗಿ ಇದೆಲ್ಲ ಶೈಕ್ಷಣಿಕ ಮತ್ತು ಎಕ್ಸಾಮಿನೇಷನ್ ಸೆಕ್ಷನ್ ಅದೆಲ್ಲ ಡೆವಲಪ್ ಆಗ್ತಿದ್ದಂಗೆ ನಾವು ರಿಸರ್ಚ್ ಸೆಂಟರ್ ಹೇಗೆ ರಿಸರ್ಚ್ನ ಇದರಲ್ಲಿ ಇನ್ಕಲ್ಕೇಟ್ ಮಾಡೋದು ವಿದ್ಯಾರ್ಥಿಗಳಿಗೋಸ್ಕರ, ಟೀಚರ್ಸ್ಗೋಸ್ಕರ ಅನ್ನೋ ಚಾಲೆಂಜ್ ಬಂತು. ಆಮೇಲೆ ಈ ಗ್ಲೋಬಲ್ ಸ್ಟ್ಯಾಂಡರ್ಡ್ಗೆ ಅನುಗುಣವಾಗಿ ಎಕ್ಸಾಮಿನೇಷನ್ನ ಡಿಜಿಟಲೈಸ್ಡ್ ಫಾರ್ಮ್ ಅಂತು, ಟೆಕ್ನಾಲಜಿ ಡೆವಲಪ್ ಆಯಿತು. ಇವತ್ತಿಗೂ ಹೇಳ್ತೀನಿ, ರಾಜೀವ್ ಗಾಂಧಿ ಯೂನಿವರ್ಸಿಟಿ was the first university to adopt all these technologies. Even today, ನಮ್ಮನ್ನ ಎಲ್ಲ ಬೇರೆ ಬೇರೆ ಹೆಲ್ತ್ ಕೇರ್ ಯೂನಿವರ್ಸಿಟೀಸು, ದೇ ಲುಕ್ ಎಟ್ ಅಸ್ ಆಸ್ ದಿ ಗಾಡ್ ಫಾದರ್ ಫಾರ್ ಆಲ್ ದ ಪಾಲಿಸೀಸ್. ನಾವೇ ಫಸ್ಟ್ ಪ್ರಾರಂಭ ಮಾಡಿದ್ದು.
ವಿದ್ಯಾರ್ಥಿಗಳಿಗೋಸ್ಕರ ವಿದ್ಯಾರ್ಥಿಗಳನ್ನ ಸಮಸ್ಯೆಯನ್ನು ನಿವಾರಿಸ್ಲಿಕ್ಕೋಸ್ಕರ ಸ್ಟೂಡೆಂಟ್ ವೆಲ್ಫೇರ್ ಸೆಕ್ಷನ್ ಏನಿದೆ ಅಲ್ಲಿಂದ ಪ್ರಾರಂಭ ಆಗಿದ್ದು ಇವತ್ತಿಗೂ ಕೂಡ ನಾವು ವಿ ಹ್ಯಾವ್ ದಿ ಬೆಸ್ಟ್ ಸಲ್ಯೂಷನ್ ಫಾರ್ ಆಲ್ ದ ಸ್ಟೂಡೆಂಟ್ಸ್. ಅವ್ರು ಯಾವುದೇ ಪ್ರಾಬ್ಲಮ್ಸ್ ಇದ್ದರೂ ಕೂಡ ನಾವು ಅದನ್ನು ಇಮಿಡಿಯೇಟಾಗಿ ಸಾಲ್ವ್ ಮಾಡೋ ಅಂಥ ಒಂದು ಮೆಥಡಾಲಜಿ ನಮ್ಮಲ್ಲಿದೆ. ಅದಕ್ಕೆ ಸಪ್ರೇಟ್ ಡಿಪಾರ್ಟ್ಮೆಂಟ್ ಮಾಡಿ. ಹಾಗಾಗಿ ನಮ್ಮಲ್ಲಿಂದ ಮೈಂಡ್ ಯು ನಾನು ಇನ್ನೊಂದು ಸಲದಲ್ಲಿ ನಮ್ಮದು ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್ ಇರ್ತಕ್ಕಂಥದ್ದು ದೇಶದ ಎಲ್ಲ ರಾಜ್ಯಗಳಿಂದ ಕರ್ನಾಟಕ, ಅದರಲ್ಲೂ ಹೆಲ್ತ್ ಕೇರಲ್ಲಿ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಈಸ್ ಲೀಡಿಂಗ್. ನೀವು ಏಮ್ಸ್ ಅಂತ ಸಂಸ್ಥೆಗಳನ್ನು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ಗಳನ್ನ ಬಿಟ್ಟರೆ ನಮ್ಮ ರಾಜ್ಯಕ್ಕೆ ಬಂದಾಗ ಮತ್ತು ನಮ್ಮ ದೇಶದಲ್ಲಿ ಹೆಲ್ತ್ ಯೂನಿವರ್ಸಿಟೀಸಲ್ಲಿ ವಿ ಆರ್ ದ ಲೀಡರ್ಸ್. ಫಸ್ಟು ಅವರು ಚೂಸ್ ಮಾಡೋದೇ ರಾಜೀವ್ ಗಾಂಧಿ ಯೂನಿವರ್ಸಿಟಿನ. ನಮ್ಮ ಸಂಸ್ಥೆಗಳ ಬಗ್ಗೆನೂ ನಾನು ಭಾಳ ಖುಷಿ ಪಡಬೇಕು. ಅವರು ಪ್ರಾರಂಭ ದಿನಗಳಲ್ಲಿ ಎಷ್ಟೇ ಕಷ್ಟ ಆದರೂ ನಾವೆಲ್ಲ ಸೆನೆಟಲ್ಲಿ, ಸಿಂಡಿಕೇಟಲ್ಲಿ ಅವ್ರಿಗೆಲ್ಲ ಎಂಕರೇಜ್ ಮಾಡಿ ಆ ಸಂಸ್ಥೆಗಳು ಇವತ್ತು ಬೃಹದವಾಗಿ ಬೆಳೆದಿದೆ ಹಾಗೂ ಒಳ್ಳೆಯ ಎಜುಕೇಷನ್ನ ಕೊಡ್ತಾ ಇದೆ. ಅದರಲ್ಲಿ ಅನೇಕ ಸಂಸ್ಥೆಗಳು ಅಫ್ಕೋರ್ಸ್ ಪ್ರೈವೇಟ್ ಯೂನಿವರ್ಸಿಟೀಸ್ ಆಯಿತು ಮತ್ತು ಡೀಮ್ಡ್ ಟು ಬಿ ಯೂನಿವರ್ಸಿಟೀಸ್ಗಳು ಆಯಿತು. ಅದಾದರೂ ಕೂಡ ನಮ್ಮ ಜೊತೆಗೆ ಅನೇಕ ಸಂಸ್ಥೆಗಳು ಇನ್ನೂ ಶೈಕ್ಷಣಿಕ ಅದು ಕಾಲೇಜ್ಗಳನ್ನು ನಮ್ಮ ಯೂನಿವರ್ಸಿಟಿ ಕೆಳಗಡೆ ಇಟ್ಕೊಂಡಿದೆ ಹಾಗೂ ನಮ್ಮಲ್ಲೇ ಇರ್ತಕ್ಕಂಥ ಸಂಸ್ಥೆಗಳು ತುಂಬ ಚೆನ್ನಾಗಿ ಬೆಳ್ಕೊಂಡಿದೆ. ಸೊ ಇದೆಲ್ಲ ಮಾಡಲಿಕ್ಕೆ ನಾವೇನು ಎಲೆಕ್ಟ್ ಆದ್ವಿ ಅಲಾಂಗ್ ವಿತ್ ನಂದು ಹೈಯೆಸ್ಟ್ ನಂಬರ್ ಆಫ್ ಟೈಮ್ಸ್ ನಾನು 4 times ಸಿಂಡಿಕೇಟ್ ಮೆಂಬರ್ ಆಗಿದ್ದೆ, 5 times ಸೆನೆಟ್ ಮೆಂಬರ್ ಆಗಿದ್ದೆ, ಎಲೆಕ್ಟೆಡ್ ಫ್ರಮ್ ದ ಟೀಚರ್ಸ್. ದಟ್ಸ್ ಎ ಟೋಟ್ಲಿ ಡಿಫ್ರೆಂಟ್ ಬಾಲ್ ಗೇಮ್. ನೀವು ಯಾವುದೇ ಎಲೆಕ್ಷನಲ್ಲಿ ಈಗ ಮತ್ತೆ ಸರ್ಕಾರ ಎಲೆಕ್ಷನ್ ಮಾಡಬೇಕು ಅಂತ ಹೇಳಿ ಅದು ಚಿಂತನೆ ಮಾಡ್ತಾರೆ, ತಮಗೂ ಗೊತ್ತಿರ್ತಕ್ಕಂಥದ್ದು ಎಲ್ಲ ಕಾಲೇಜ್ಗಳಲ್ಲಿ. ಸೊ ಅದ್ರದ್ದೇನೇ ಇರ್ಬೋದು ವಿಷಯ, ಬಟ್ ಎಲೆಕ್ಷನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಯು ಆರ್ ರೆಪ್ರೆಸೆಂಟಿಂಗ್ ದ ಟೀಚರ್ಸ್ ಆ್ಯಂಡ್ ಸ್ಟೂಡೆಂಟ್ಸ್. ನಾ ಹೇಳ್ದಲ್ಲ, ಅವರ ಸಮಸ್ಯೆಗಳಿಗೆ ಗಮನ ಕೊಡದೇ ಇದ್ದರೆ, ಅವರ ಸಮಸ್ಯೆಗಳನ್ನು ನಿವಾರಿಸದೇ ಇದ್ದರೆ ಯಾರೂ ನಿಮ್ಗೆ ವೋಟ್ ಹಾಕೋದಿಲ್ಲ, ನಿಮ್ಮನ್ನು ಆಯ್ಕೆ ಮಾಡೋದಿಲ್ಲ. ಸೊ ಇಟ್ಸ್ ಎ ಬಿಗ್ ಚಾಲೆಂಜ್. ಅದರಲ್ಲೂ ಒಂದು ಸಲ ಎಲೆಕ್ಷನ್ ಆಗಿ ಗೆದ್ದ ನಂತರ ನೀವು ಹೇಗೆ ಕೆಲಸ ಮಾಡ್ತೀರಿ, ಸೆಕೆಂಡ್ ಎಲೆಕ್ಷನ್ ಇಸ್ ದಿ ಬಿಗ್ಗೆಸ್ಟ್ ಚಾಲೆಂಜ್. ಯಾಕಂದರೆ ಫಸ್ಟ್ ಎಲೆಕ್ಷನ್ ಆದಮೇಲೆ ನೀವು ಗೆದ್ದ ಮೇಲೆ ನಿಮ್ಮನ್ನು ನೋಡ್ತಾ ಇರ್ತಾರೆ, ನೀವು ಹೌ ಯು ಬಿಹೇವ್, ಹೌ ಯು ಕಮ್ಯುನಿಕೇಟ್, ಹೌ ಯು ಪರ್ಫಾರ್ಮ್, ಆ್ಯಂಡ್ ವೆದರ್ ಎವ್ರಿಥಿಂಗ್ ಯು ಡೂ ಇಟ್ ವಿತ್ ಪ್ಯಾಷನ್, ವಿತ್ ರಿಯಲ್ ಸೆನ್ಸ್ ಆಫ್ ಡೂಯಿಂಗ್ ಇಟ್, ಅಥವಾ ಆರ್ಟಿಫಿಷಿಯಲ್ ಆಗಿ ಸುಮ್ಮನೆ ತೋರಿಸ್ಕೊಳ್ಲಿಕ್ಕೋಸ್ಕರ ಒಂದು ಅಡ್ವರ್ಟೈಸ್ಮೆಂಟ್ಗೋಸ್ಕರ ಏನಾದ್ರು ಮಾಡ್ಕೊತಾ ಇದ್ದೀರಾ, ಪಬ್ಲಿಸಿಟಿಗೋಸ್ಕರ ಮಾಡ್ತಾ ಇದ್ದೀರಾ ಅಂತ ಎಲ್ಲ ನೋಡ್ತಾ ಇರ್ತಾರೆ. ನಮ್ಮದು ಎಲೀಟ್ ಕ್ರೌಡ್ ಟೀಚರ್ಸ್ದು, ಕ್ರೀಮ್ ಆಫ್ ದ ಸೊಸೈಟಿ, ಹೌದಲ್ಲ ಡಾಕ್ಟರ್ಸು, ಅವರು ಎಲೆಕ್ಟ್ ಮಾಡ್ಬೇಕಂತ ಹೇಳಿದ್ರೆ ಟೀಚರ್ಸು ಯು ಶುಡ್ ಬಿ ರಿಯಲಿ ಸ್ಟ್ರಾಂಗ್, ರಿಯಲಿ ಗುಡ್. ಸೊ ನಾನು ಹೇಳಿದೆ ಅಂದರೆ ಯಾವುದೇ ಚಾಲೆಂಜಸ್ನ ಮೀರಿ ನಿಂತು ನಾನು ಸೆನೆಟ್ ಮೆಂಬರು, ಸಿಂಡಿಕೇಟ್ ಮೆಂಬರಿಂದ ಆಮೇಲೆ ಟೀಚರ್ ಆ್ಯಸ್ ಲೆಕ್ಚರರ್ ಐ ಜಾಯಿನ್ ಆ್ಯಟ್ ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್. ಅದಕ್ಕೆ ಮುಂಚೆ ಆದಿಚುಂಚನಗಿರಿ ಕೆಲವು ತಿಂಗಳುಗಳಿದ್ದೆ. ಈ ಪ್ರಾರಂಭ ದಿನಗಳಿಂದ ನನ್ನ ವಿಷನ್ನು ಟು ರೀಚ್ ದ ಟಾಪ್ ಆಫ್ ದಿಸ್ ಯೂನಿವರ್ಸಿಟಿ, ಅದು ವೈಸ್ ಚಾನ್ಸಲರ್ ಪೋಸ್ಟ್. ಆ್ಯಸ್ ಯು ಆಲ್ ಅವೇರ್, ಈಗ ಒಂದು ಜರ್ನಿ ಪ್ರಾರಂಭ ಆದರೆ ನೀವು ಗೋಲ್ ಇಟ್ಕೊಳ್ಬೇಕು. ನಾನು ಐ ಆಲ್ವೇಸ್ ಕೀಪ್ ಟೆಲಿಂಗ್ ಆಲ್ ದಿ ಸ್ಟೂಡೆಂಟ್ಸ್, ಲೈಫಲ್ಲಿ ಏನು ಬೇಕಂತ ಹೇಳಿದ್ರೆ ಯು ಹ್ಯಾವ್ ಟು ರೈಟ್ ಯುವರ್ ವಿಷನ್ ಸ್ಟೇಟ್ಮೆಂಟ್. ಎವ್ರಿಬಡಿ ಹ್ಯಾಸ್ ಟು ರೈಟ್. ನೀವು ಅಡ್ವೊಕೇಟ್ ಆಗಿದ್ರಿ, ಪತ್ರಕರ್ತರು, ಈ ಚಾನೆಲ್ ನಡೆಸ್ತಾ ಇದ್ದೀರಿ, ನಿಮ್ಗೊಂದು ವಿಷನ್ ಇರುತ್ತೆ, ನಿಮ್ಮ ಚಾನೆಲ್ನ, ನಿಮ್ಮ ಪ್ರೊಫೆಷನ್ನ ನೆಕ್ಸ್ಟ್ 5 years 10 yearsಲ್ಲಿ ಅದು ಏನಾಗಬೇಕು ಅಂಥೇಳಿ. ನೀವು ನನ್ನ ಹತ್ರ ಮಾತಾಡ್ತಾ ಹೇಳಿದ್ರಿ ಆಯುಷ್ ಟಿವಿಗೆ ಬಹಳ ದೊಡ್ಡ ಇದಿದೆ ಅಂಥೇಳಿ, ಫ್ಯೂಚರ್ ಇದೆ ಮುಂದೆ ಅಂಥೇಳಿ. ಅದನ್ನು ಹೇಗೆ ಮಾಡಿದರೆ ಅಂದರೆ ಯು ಹ್ಯಾವ್ ರಿಟನ್ ಯುವರ್ ವಿಷನ್ ಸ್ಟೇಟ್ಮೆಂಟ್. ಐ ಆಮ್ ಗೋಯಿಂಗ್ ಟು ಡೂ ದಿಸ್ ಇನ್ ದ ನೆಕ್ಸ್ಟ್ 5 years. 1 year 6 months ಈ ಶಾರ್ಟ್ ಟರ್ಮ್ ಯಾರು ಇಟ್ಕೊತಾರಲ್ಲ ಅವರು ಸಕ್ಸಸ್ ಆಗಲ್ಲ. ಇಟ್ ವಿಲ್ ಆಲ್ವೇಸ್ ಕಟ್ ಯುವರ್ ಸಕ್ಸಸ್ ಶಾರ್ಟ್ ಅಂತ. ಶಾರ್ಟ್ ಟರ್ಮ್ ಗೋಲ್ಸು ಶಾರ್ಟ್ ಕಟ್ಸ್ ಇಟ್ಕೊಂಡವರು, ಲಾಂಗ್ ಟರ್ಮ್ ಗೋಲ್ಸು ಲಾಂಗ್ ಇನ್ನಿಂಗ್ಸ್ ಮಾಡಬೇಕು ಅಂತ ಬರ್ತಾರಲ್ಲ, ಬ್ಯಾಟ್ ಮಾಡಬೇಕು ಅಂತ ಹೇಳಿ, ಅವರು ಸಕ್ಸಸ್ ಆಗ್ತಾರೆ ಲೈಫಲ್ಲಿ. ಇದೊಂದು ವೆರಿ ಗುಡ್ ಲೆಸನ್. ನನಗೆ ಪ್ರಾರಂಭ ದಿನಗಳಿಂದನೂ ಪರ್ಸಿವರೆನ್ಸ್ ಇತ್ತು, ಪೇಷನ್ಸ್ ಇತ್ತು. ಆಮೇಲೆ ಫೇಲ್ಯೂರ್ಸ್
ಫೇಲ್ಯೂರ್ಸ್ ಆರ್ ದಿ ಸ್ಟೆಪ್ಪಿಂಗ್ ಸ್ಟೋನ್. ಫೇಲ್ಯೂರ್ಸ್ಗಳಾಗ್ಬೋದು. ನಾನು ಎಲೆಕ್ಷನ್ಸಲ್ಲಿ ಎಲ್ಲೂ ಸೋಲಿಲ್ಲ, ಬಟ್ ಅನೇಕ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ಸೋತ್ವಿ. ಬೇಕಾದಷ್ಟು ಚಾಲೆಂಜಸ್ ಬಂತು. ನೋಡಿ, ನನಗೆ ಅವಾಗ್ಲಿಂದನೂ ಕೂಡ ನಮ್ಮ ಯೂನಿವರ್ಸಿಟಿಗೆ ಒಂದು ದೊಡ್ಡ ಕ್ಯಾಂಪಸ್ ಮಾಡಬೇಕು ಅಂತ ಆಸೆ ಇತ್ತು. ಸುಮಾರು ಜಮೀನುಗಳನ್ನ, ಬಿಲ್ಡಿಂಗ್ಗಳನ್ನ ನೋಡಿ ನಮ್ಮ ವೈಸ್ ಚಾನ್ಸ್ಲರ್ಸು, ನಾವು ಆಫೀಸರ್ಸು ಎಲ್ಲ ತೊಗೊಂಡೋಗಿ ಸರ್ಕಾರದಲ್ಲಿ ಅದನ್ನೆಲ್ಲ ಕೊನೆ ಹಂತಕ್ಕೆ ತೊಗೊಂಬಂದ್ವಿ. ಎಷ್ಟೊಂದು ಕೊನೆ ಹಂತಕ್ಕೆ ಬಂದಮೇಲೆ ರೋರಿಚ್ ಎಸ್ಟೇಟ್ದು ಆಯಿತಾ, ಅದು ಕೊನೆ ಹಂತಕ್ಕೆ ಬಂದಮೇಲೆ ಬಿದ್ದೋಯ್ತು. ಆ ಕೊಡೇಸ್ ಫ್ಯಾಕ್ಟ್ರಿ ಪಕ್ಕ ಜಮೀನಿತ್ತು, ಅದನ್ನು ನೋಡಿದ್ವಿ. ಅಲ್ಲಿ ಶುರು ಮಾಡಬೇಕು ಅಂತ ಹೇಳಿ ಅಲ್ಲಿ ಆಗಲಿಲ್ಲ, ಲಾಸ್ಟ್ ಮಿನಿಟಿಗೆ. ಬ್ಯಾಂಗ್ಳೂರು ಯೂನಿವರ್ಸಿಟಿನಲ್ಲಿ ನಮಗೆ ಜಾಗ ಕೊಡ್ತೀವಿ ಅಂತ ಹೇಳಿದ್ರು. ಅಲ್ಲಿ ತನಕ ಫೈಲ್ಸ್ ಎಲ್ಲ ಕ್ರಿಯೇಟ್ ಮಾಡಿ ತೊಗೊಂಡು ಬಂದ್ವಿ. ಅಲ್ಲಿಂದ ಅದು ಸಕ್ಸಸ್ ಆಗಲಿಲ್ಲ. ಸಿಂಡಿಕೇಟ್ ಆಫ್ ಬ್ಯಾಂಗ್ಳೂರು ಯೂನಿವರ್ಸಿಟಿ ರಿಜೆಕ್ಟೆಡ್. ಈಗ ನಮ್ಮ ಯೂನಿವರ್ಸಿಟಿಗೆ ಒಂದು ಕ್ಯಾಂಪಸ್ ಮಾಡಬೇಕು ಅನ್ನೋದು ಕನಸು ಅದು ಆಗಲೇ ಇಲ್ಲ, ಹಾಗೆ ಉಳಿದಿತ್ತು. ಈಗ ಆಮೇಲೆ 2007ರಿಂದ ಅಲ್ಲಿ ರಾಮನಗರದಲ್ಲಿ ಲ್ಯಾಂಡ್ ಸಿಕ್ಕಿ, ಅದಾದಮೇಲೆ ಈಗ ನನ್ನ ಟೆನ್ಯೂರಿಗೆ ಆಲ್ಮೋಸ್ಟ್ 20 years ಹಿಂದೆ ನೋಟಿಫಿಕೇಶನ್ ಆಗಿದೆ ರಾಮನಗರದಲ್ಲಿ ಆಗಬೇಕು ಅಂತ. ಈಗ ನನ್ನ ಟೈಮಲ್ಲಿ ಅಲ್ಲಿ ಇಲ್ಲಿಂದ ನಮ್ಮ ರಾಜೀವ್ ಗಾಂಧಿ ಯೂನಿವರ್ಸಿಟಿನ ಅಲ್ಲಿಗೆ ಶಿಫ್ಟ್ ಮಾಡ್ತಾ ಇದೀವಿ. ಇದೆಲ್ಲ ಒಂದು ಯೋಗ. ಯೋಗ್ಯತೆನೂ ಇರಬೇಕು, ಯೋಗನೂ ಇರಬೇಕು, ಎರಡೂ ಇರಬೇಕು. ಸೊ ಅದು ಎರಡೂ ಆಗಬೇಕಂದ್ರೆ ನೀವು ಇಟ್ಸ್ ಎ ಕಂಟಿನ್ಯೂಸ್ ಎಫರ್ಟ್ಸ್. ಸೋಲು ಅನ್ನೋದನ್ನ ಹೊಟ್ಟೆ ಒಳಗಡೆ ತಗೊಳ್ಬೇಕಂತಾರಲ್ಲ, ಹಾಗೆ ಯು ಹ್ಯಾವ್ ಟು ಡೈಜೆಸ್ಟ್ ದ್ಯಾಟ್ ಆ್ಯಂಡ್ ದೆನ್ ಲುಕ್ ಎಟ್ ಸಕ್ಸಸ್. ನಾನು ಒಂದು ವಿಡಿಯೋ ಮಾಡಿದ್ದೆ ಡಾಕ್ಟರ್ಸ್ ಡೇಗೆ, ಡಾಕ್ಟರ್ BC ರಾಯ್ ಬಗ್ಗೆ. ಅದು ವೈರಲ್ ಆಗೋಯ್ತು. BC ರಾಯ್ ಅವರು ಏನೇನು ಅಚೀವ್ ಮಾಡೋದು ಅನ್ನೋದು ಆ ವಿಡಿಯೋದಲ್ಲಿ ನಿಮ್ಗೆಲ್ರಿಗೂ ಗೊತ್ತಿದೆ. ಬಟ್ ನಮ್ಮ ಕರ್ನಾಟಕದ ಡಾಕ್ಟರ್ BC ಭಗವಾನ್, BC ನೋಡಿ ಅಲ್ಲೂ ಇದೆ. ಯಾಕೆ ಅಂದರೆ ಅವರ ಜರ್ನಿ ಈಸಿ ಅಲ್ಲ. ಗೌರ್ಮೆಂಟಲ್ಲಿ ಒಂದೊಂದು ಅಪ್ರೂವಲ್, ಒಂದು ಫೈಲ್ ಮೂವ್ ಮಾಡೋದೇ ಟಫೆಸ್ಟ್ ಜಾಬು ಮಾಡ್ಕೊಂಡು ಇಲ್ಲಿ ಬಂದಿದ್ದಾರೆ. ಅವರೊಂದು ಮಾತಂದರು, ಯೋಗ ಇದೆ ಅಂತ. ಯೋಗ ಅಲ್ಲ ಅದು, ಇಂಟೆನ್ಷನ್, ಉದ್ದೇಶ ಅವ್ರದ್ದು ಚೆನ್ನಾಗಿರೋದ್ರಿಂದ ದೇವರು ವೆಯ್ಟ್ ಮಾಡಿಬಿಟ್ಟು ಇವತ್ತು ರಾಮನಗರದಲ್ಲಿ ಬರ್ತಾ ಇದೆ. ನಾವು ಯಾವತ್ತೂ ಅಷ್ಟೇ ಒಬ್ಬ ಮನುಷ್ಯನ ಸಕ್ಸಸ್ ನೋಡಿಬಿಟ್ಟು ನಾನು ಇವ್ರಂಗೆ ಆಗಬೇಕು ಅನ್ನೋ ಬದಲಾಗಿ ಅವರ ಜರ್ನಿನ ನೀವು ಮಾಡೋದಕ್ಕೆ ರೆಡಿ ಇರಬೇಕು. ಆ ನಿಟ್ಟಿನಲ್ಲಿ ನಾನು ಇನ್ನೊಂದೇನು ವಿಚಾರ ಹೇಳಬೇಕು ಅಂದರೆ, ನಾನು ರೆಗ್ಯುಲರಾಗಿ ರಾಜೀವ್ ಗಾಂಧಿ ಯೂನಿವರ್ಸಿಟಿಗೆ ಬರ್ತಾ ಇರ್ತೇನೆ ಆಸ್ ಎನ್ ಅಡ್ವೊಕೇಟಾಗಿ, ಬೇರೆ ಬೇರೆ ಇಶ್ಯೂ ವಿಚಾರವಾಗಿ. 1 ವರ್ಷದಿಂದ ಹಸನ್ಮುಖರಾಗವರು ಇಲ್ಲಿರೋ ಎಂಪ್ಲಾಯೀಸ್ ಎಲ್ಲ ಖುಷಿಯಿಂದ ವರ್ಕ್ ಮಾಡ್ತಾರೆ. ಅದಲ್ಲದೆ ಎಲ್ಲ ಕಾಲೇಜ್ಗಳನ್ನು ಅವರು ಏನೇ ಪ್ರಾಬ್ಲಮ್ ಬಂದಿದ್ಕೊಂಡೆ ನಿಮ್ಮ ಚೇಂಬರ್ ಒಳಗಡೆ ಹೊರಗಡೆ ಬಂದಾಗ ಹಸನ್ಮುಖರಾಗಿ ಬರ್ತಿದ್ದಾರೆ. ಸೊಲ್ಯೂಷನ್ ಸಿಗ್ತಾ ಇದೆ. ಡಾಕ್ಟರ್ BC ರಾಯ್ ಅವ್ರಿಗೂ ಅಷ್ಟೇ ಅದೇ ಪೇಷನ್ಸ್ ಇತ್ತು. ಕೇರ್ಗಿತ್ತು. ಅವ್ರ ಫೋಟೋ ನೋಡಿ, ಯಾವಾಗಲೂ ಸ್ಮೈಲಿಂಗ್ ಫೇಸು. ಇವ್ರನ್ನ ನೋಡಿದಾಗೆಲ್ಲ ಅದೇ ಪೇಷನ್ಸು, ಅದೇ ಸ್ಮೈಲಿಂಗ್ ಫೇಸ್ ಇದೆ. ಸರ್, ಈ ಆ್ಯಟಿಟ್ಯೂಡ್ ನಿಮ್ಗೆ ಎಲ್ಲಿಂದ ಬಂತು? ಮನೆಯಿಂದ ಬಂತ ಅಥವಾ ಬೆಳೆಸ್ಕೊಂಡ್ರ? ದಯವಿಟ್ಟು, ಯಾಕಂದರೆ ನಮ್ಮ ಈ ಜನ್ರೇಷನ್ ಎಸ್ಪೆಷಲಿ ಡಾಕ್ಟರ್ಸ್ಗೆ ಈ ಮಾಹಿತಿನ ಕೊಡಬೇಕು. My father was an advocate at Chandrayapatna. He was a very popular advocate, but highly short-tempered. ಆಯ್ತಲ್ಲ. My mother was a homemaker. ಅವರು ಶಿ ಹ್ಯಾಡ್ ಲಾಡ್ ಆಫ್ ಪೇಷನ್ಸ್ ಫ್ಯಾಮಿಲಿ ಬ್ಯಾಲೆನ್ಸ್ ಮಾಡೋದಕ್ಕೆ ಹೇಗೆ ಆಗತ್ತೆ ಅಂತ ಹೇಳಿ. ಸೊ ದಟ್ಸ್ ದ ಸಕ್ಸಸ್ ಸ್ಟೋರಿ ಆಫ್ ದಿ ಫ್ಯಾಮಿಲಿ. ಯಾರಾದರೂ ಒಬ್ಬರು ಒಂದು ಥರ ಇದ್ದರೆ ಇನ್ನೊಬ್ಬರು ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ದಿ ಅದರ್ ಸೈಡ್ ದಿ ಥಿಂಗ್. ನಾನು ಪ್ರಾರಂಭದ ದಿನಗಳಲ್ಲೇ ನಾನು ಇದನ್ನು ಅರ್ಥ ಮಾಡಿಕೊಂಡೆ. ಫ್ಯಾಮಿಲಿನಲ್ಲಿ ಸಣ್ಣ ಪುಟ್ಟ ಡಿಸ್ಪ್ಯೂಟ್ಸ್ ಎಲ್ಲ ಬರ್ತಿತ್ತಲ್ಲ, ಆವಾಗಲೇ ನನಗೆ ಗೊತ್ತಾಯಿತು. ಆ್ಯಂಡ್ ಆಲ್ ಮೈ ಟೀಚರ್ಸ್ ವರ್ ವೆರಿ ಗ್ರೇಟ್. ನನ್ನ ಇಂಗ್ಲೀಷ್ ಟೀಚರು, ಸೈನ್ಸ್ ಟೀಚರ್ಸು, ಮ್ಯಾಥಮೆಟಿಕ್ಸ್ ಆ್ಯಂಡ್ ಹಿಸ್ಟ್ರಿ ಅವರೆಲ್ಲ ಅವರು ದೇ ಯೂಸ್ ಟು ಟೆಲ್ ಅಸ್ ಮೋರ್ ಅಬೌಟ್ ದಿ ಸಕ್ಸಸ್ಫುಲ್ ಪೀಪಲ್, ವಾಟ್ ದೇ ಡೂ ಅಂತ. ನಮ್ಮ ಸೈನ್ಸ್ ಟೀಚರ್ ನನಗೆ ಥಾಮಸ್ ಆಲ್ವಾ ಎಡಿಸನ್ ಬಗ್ಗೆ ತುಂಬ ಹೇಳ್ತಾ ಇದ್ರು. ಥಾಮಸ್ ಆಲ್ವಾ ಎಡಿಸನ್ ಒನ್ ಆಫ್ ದಿ ಗ್ರೇಟೆಸ್ಟ್ ಇನ್ವೆಂಟರ್, ಸೈಂಟಿಸ್ಟ್. ಅವನು ಸುಮಾರು more than 900 times he failed. 900 times. But he never gave up. And his success story is after 900 and odd attempts, ಅವನು ಸಕ್ಸಸ್ ಆಗ್ತಾನೆ. ಟಂಗ್ಸ್ಟನ್ ಇದನ್ನು ಕಂಡುಹಿಡಲಿಕ್ಕೆ. ಆಮೇಲೆ ಬೇಕಾದಷ್ಟು ಇನ್ವೆನ್ಷನ್ಸ್ ಮಾಡಲ. ಹಿ ನ್ಯೂ ದಿ ಆರ್ಟ್, ಅದು ಬಂತು. ಅದಲ್ಲದೆ ನಾ ಹೇಳಿದ್ನಲ್ಲ, ಫೇಲ್ಯೂರ್ಸ್ ಆರ್ ದಿ ಸ್ಟೆಪ್ಪಿಂಗ್ ಸ್ಟೋನ್ ಅಂತ, ದಟ್ ಹಿ ಲರ್ನ್ಡ್. ಆಮೇಲೆ ಫಾರ್ ದ ಸಕ್ಸಸ್ ಪೇಷನ್ಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್.
ಆಮೇಲೆ ಸೆಕೆಂಡ್ ಥಿಂಗ್ ಐ ರಿಯಲೈಸ್ಡ್, ಐ ಪಾರ್ಟಿಸಿಪೇಟೆಡ್ ಇನ್ ಡಿಬೇಟ್ ಆ್ಯಂಡ್ ಕಲ್ಚರಲ್ ಪ್ರೋಗ್ರಾಮ್ಸ್, ಥಿಯೇಟರ್ ತುಂಬ ಇತ್ತು. ನೋಡಿ, ಯಾವುದೇ ವಿದ್ಯಾರ್ಥಿ ಇವತ್ತು ಒಂದು ಸಕ್ಸಸ್ಫುಲ್ ಸಿಟಿಸನ್ ಆಗಬೇಕಂದ್ರೆ, ಸಕ್ಸಸ್ಫುಲ್ ಇಂಡಿವಿಜುವಲ್ ಆಗಬೇಕಂದ್ರೆ, ಯಾವುದೇ ಫೀಲ್ಡಲ್ಲಿ ಇರ್ಬೋದು, ದಿ ಇಂಪಾರ್ಟೆಂಟ್ ಥಿಂಗ್ ಈಸ್ ದ ಬೇಸ್. ಆ ಟೈಮಲ್ಲಿ ನಿಮಗೆ ವಿದ್ಯಾರ್ಥಿ ದಶೆನಲ್ಲಿ ನೀವು ಟೀಮ್ ಸ್ಪಿರಿಟ್ ಡೆವಲಪ್ ಮಾಡಿಕೊಂಡ್ರೆ, ಆಮೇಲೆ ಫೇಲ್ಯೂರ್ಸ್ನ ಡೈಜೆಸ್ಟ್ ಮಾಡಿಕೊಂಡು, ನಾನು ಹೇಳ್ದಂಗೆ ಅದನ್ನು ಡೈಜೆಸ್ಟ್ ಮಾಡಿಕೊಂಡ್ರೆ, ಆಮೇಲೆ ಪರ್ಸಿವರೆನ್ಸ್ ಆ್ಯಂಡ್ ಪೇಷನ್ಸ್ ಇದ್ದರೆ, ನಾನು ಥಿಯೇಟ್ರಲ್ಲಿ ಸ್ಟೇಜ್ ಪ್ಲೇಸಲ್ಲಿ ಮಾಡ್ತಾಯಿದ್ದೆ ಮತ್ತು ಡಿಬೇಟಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಇಟ್ಸ್ ಆಲ್ ಟೀಮ್ ವರ್ಕ್. ಸಕ್ಸಸ್ ಅಂದರೆ ನಿಮಗೆ ಇಟ್ಸ್ ಎ ಟೀಮ್ ವರ್ಕ್. ಸೊ ಟೀಮ್ ವರ್ಕ್ ಮಾಡ್ಬೇಕಾದ್ರೆ ಯು ಶುಡ್ ನೋ, ನೀವು ಒಂದು ಒಬ್ಬನೇ, ಇಫ್ ಯು ವಾಂಟ್ ಯುನೋ ವಾಕ್ ಫಾಸ್ಟ್ ಯು ಹ್ಯಾವ್ ಟು ವಾಕ್ ಅಲೋನ್ ಹೇಳ್ತಾರಲ್ಲ, ಇಫ್ ಯು ವಾಂಟ್ ಟು ವಾಕ್ towards the success you have to take everybody walk along with people. ಸೊ ಎಲ್ಲೇ ಒಂದು ಅಸೋಸಿಯೇಷನ್ ಇರ್ಬೋದು, ಆರ್ಗನೈಸೇಷನ್ ಇರ್ಬೋದು, ನಿಮ್ಮ ಲೈಫಲ್ಲಿ ಇರ್ಬೋದು, ನೀವು ಸಕ್ಸಸ್ಫುಲ್ ಆಗಬೇಕಾದ್ರೆ ಯುವರ್ ಫ್ಯಾಮಿಲಿ ಈಸ್ ರಿಕ್ವೈರ್ಡ್. ಯು ಹ್ಯಾವ್ ಟು ಹ್ಯಾವ್ ಗುಡ್ ರಿಲೇಷನ್ಶಿಪ್ ವಿತ್ ಯುವರ್ ಫ್ಯಾಮಿಲಿ. ಕಾಲೇಜಲ್ಲಿ ಮತ್ತು ಈ ಥರ ಸಂಸ್ಥೆನಲ್ಲಿ ಸಕ್ಸಸ್ಫುಲ್ ಆಗಬೇಕಂದ್ರೆ ಯು ಹ್ಯಾವ್ ಟು ಬಿಲ್ಡ್ ಎ ಟೀಮ್, ಗುಡ್ ಟೀಮ್. ದೇ ವಿಲ್ ಆಲ್ ಹೆಲ್ಪ್ ಯು. ಸಿ, ಜಲಸ್ಸು ಅಥವಾ ನಿಮ್ಮ ಬಗ್ಗೆ ದ್ವೇಷ ಇಟ್ಕೊಳ್ಳೋದು, ಅದೆಲ್ಲ ಇಟ್ಸ್ ಆಲ್ ಪಾರ್ಟ್ ಆಫ್ ದಿ ಆರ್ಗನೈಸೇಷನ್. ಎಲ್ಲಾದರೂ ಇರ್ತದೆ ಅದು, ಅದಕ್ಕೆಲ್ಲ ಮದ್ದಿಲ್ಲ. ಆದರೆ ಅದೆಲ್ಲ ಸಿಚುವೇಶನ್ ಬೇಸ್ಡ್. ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ಯುವರ್ ರಿಯಾಕ್ಷನ್, ಹೌ ಯು ರಿಯಾಕ್ಟ್ ಟು ದ ಸಿಚುವೇಶನ್, ಹೌ ಯು ಕಮ್ ಔಟ್ ಆಫ್ ದಟ್ ಸಿಚುವೇಶನ್ ಆ್ಯಂಡ್ ಹೌ ಯು ಬಿಲ್ಡ್ ಕಾನ್ಫಿಡೆನ್ಸ್ ಇನ್ ದೆಮ್. ಎಲ್ಲರೂ ಡೌಟ್ಫುಲ್ಲಾಗೇ ನೋಡ್ತಾರೆ ನಿಮ್ಮನ್ನು. ನನಗೆ ಇಲ್ಲಿ ಅಡ್ವಾಂಟೇಜ್ ಏನಿತ್ತಂದರೆ, ಈ ಆರ್ಗನೈಸೇಷನ್ಲಿ 30 ವರ್ಷದಿಂದ ನನಗೆ ಅಸೋಸಿಯೇಷನ್ ಇತ್ತು. ಈಚ್ ಆ್ಯಂಡ್ ಎವ್ರಿ ಎಂಪ್ಲಾಯಿ ವಾಸ್ ನೋನ್ ಟು ಮೀ ಆ್ಯಂಡ್ ದೇ ನ್ಯೂ ಅಬೌಟ್ ಮೀ. ಆಮೇಲೆ ಜೆನ್ಯೂನಿಟಿ ಇರುತ್ತಲ್ಲ, ನಿಮ್ಮ ಕನ್ಸರ್ನ್, ಜೆನ್ಯೂನ್ ಕನ್ಸರ್ನ್ ಆ್ಯಂಡ್ ಪ್ಯಾಷನ್ ಟು ವರ್ಕ್. ನಾನೀಗ ಟುಡೇ ಐ ಆಮ್ ವರ್ಕಿಂಗ್ ವಿತ್ ಪ್ಯಾಷನ್. ನಾನು PUCನಲ್ಲಾಗಲಿ, ನನ್ನ ಸ್ಕೂಲಲ್ಲಾಗಲಿ, ಐ ಹ್ಯಾಡ್ ದ ಪ್ಯಾಷನ್ ಟು ಲರ್ನ್. ಸೊ ಐ ನ್ಯೂ, ನೀವು ಅದನ್ನು ಕೇಳಿದ್ರೆ ಹೇಗೆ ಅದು ಸ್ಕೂಲಲ್ಲಿ ನಿಮಗೆ ಹೇಗಿರಬೇಕು ಈ ಸಕ್ಸಸ್ ಸ್ಟೋರಿಗೆ ಅಂತ. ಬೇಸ್ ಈಸ್ ದಟ್ ದ ಸ್ಕೂಲಿಂಗ್ ಆ್ಯಂಡ್ ಯುವರ್ ಹೈಯರ್ ಎಜುಕೇಷನ್ ಆ್ಯಂಡ್ PUC ಎಜುಕೇಷನ್, ಈವನ್ ಡ್ಯೂರಿಂಗ್ ಡಿಗ್ರೀಸ್, ಯು ಹ್ಯಾವ್ ಟು ಡೆವಲಪ್ ದಟ್ ಕ್ವಾಲಿಟೀಸ್ ಆ್ಯಂಡ್ ಕೀಪ್ ಯುವರ್ ಸೆಲ್ಫ್ ಕಾಮ್, ಕ್ವಯಟ್, ಲಿಸನ್. ಗ್ರೇಟ್ ಲೀಡರ್ ಈಸ್ ಎ ಪೇಷಂಟ್ ಲಿಸ್ನರ್ ಫಸ್ಟ್. ಸೂಪರ್ ಮೆಸೇಜ್. ಪೇಷಂಟ್ ಲಿಸ್ನರ್. ನೀವು ಯಾವತ್ತೂ ಖುಷಿಯಾಗಿ, ಸಂತೋಷದಿಂದ ಮತ್ತು ಪೇಷಂಟಾಗಿ ಕೇಳಿಸ್ಕೊತಿರಲ್ಲ, ಅವತ್ತು ನೀವು ಸಕ್ಸಸ್ ಆಗ್ತೀರಿ. ಆಮೇಲೆ ಸ್ಮೈಲ್ ಆನ್ ಯುವರ್ ಲಿಪ್ಸ್, ಆನ್ ಯುವರ್ ಫೇಸ್ ಆ್ಯಂಡ್ ಫ್ಯೂ ವರ್ಡ್ಸ್. ನೀವು ಬೇರೆ ಏನು ಬೇಕಾದ್ರೆ ರಿವರ್ಸ್ ಮಾಡ್ಬೋದು. ನೀವು ಆಡಿದ ಮಾತುಗಳು, ಒಂದು ಸಲ ಆಡಿದ್ದನ್ನು ರಿವರ್ಸ್ ಮಾಡಲಿಕ್ಕಾಗಲ್ಲ, ಸೊ ವಾಪಸ್ ತೊಗೊಳ್ಲಿಕ್ಕಾಗಲ್ಲ. ಸೊ ಮಾತಾಡೋಕ್ಕೆ ಮುಂಚೆ, ನಿಮ್ಮ ಕಲೀಗ್ಸ್ ಜೊತೆ ಇಂಟ್ರ್ಯಾಕ್ಟ್ ಮಾಡೋಕ್ಕೆ ಮುಂಚೆ, ಅಥವಾ ಯಾರಾದರೂ ಜೊತೆ ನೀವು ಡಿಸಿಷನ್ಸ್ ತೊಗೊಳಕ್ಕೆ ಮುಂಚೆ, ಯು ಶುಡ್ ಪೇಷಂಟ್ಲಿ ಥಿಂಕ್, ಡಿಸ್ಕಸ್, ದೆನ್ ಕಮ್ ಔಟ್ ವಿತ್ ದ ಸಲ್ಯೂಷನ್ಸ್ ಆರ್ ಡಿಸಿಷನ್ಸ್. ಅದು ವೆರಿ ವೆರಿ ಇಂಪಾರ್ಟೆಂಟ್. ಪ್ರತಿಯೊಬ್ಬರು ಡಾಕ್ಟ್ರು, ಸ್ಟೂಡೆಂಟ್ಸು, ಎವ್ರಿ ಒನ್ ಶುಡ್ ಟೇಕ್ ದಿಸ್. ಯಾಕಂದರೆ ಇದು ಒಂಥರ ಲೀಡರ್ಶಿಪ್ ಟ್ರೈನಿಂಗ್ ನಡೀತಾ ಇದೆ ಇಲ್ಲಿ.